ಬೆಳಗಾವಿ ಗಡಿಯಲ್ಲಿ 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ಈ ಬಿಲ್ಡರ್ ಕಿಶೋರ್ ಸಾವ್ಲಾ ಸರೆಂಡರ್ ಆಗಿದ್ದಾರೆ. ಹಣದ ಮಾಲೀಕ ಈತ ಅಂತ ಹೇಳಲಾಗ್ತಾ ಇರುವಂತಹ ಪ್ರಮುಖ ಆರೋಪಿ ಈತ. ಎಸ್ಐಟಿ ಅಧಿಕಾರಿಗಳ ಮುಂದೆ ಕಿಶೋರ್ ಶರಣಾಗತಿ. ನಿನ್ನೆ ಸಂಜೆ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮಹಾರಾಷ್ಟ್ರದ ಗೋಠಿ ಠಾಣೆಗೆ ಬಂದು ಶರಣಾಗತಿಯಾಗಿದ್ದಾರೆ. ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಸಂದೀಪ್ ನನ್ನ ಕಿಡ್ನಾಪ್ ಮಾಡಿದ್ರು ಅನ್ನುವಂಥ ಆರೋಪ ಈತನ ಮೇಲೆ ಇರೋದು. ಅದರ ಜೊತೆಯಲ್ಲಿ ಈ 400 ಕೋಟಿಯೂ ಕೂಡ ಈತನಿಗೆ ಸೇರಿದ್ದು ಅನ್ನುವಂಥದ್ದನ್ನ ಈಗಾಗಲೇ ಸಂದೀಪ್ ಕೂಡ ದೂರಲ್ಲಿ ಹೇಳಿರೋದ್ರಿಂದ ಈತನ ಬಗ್ಗೆ ಸಾಕಷ್ಟು ಅನುಮಾನಗಳಿದ್ವು. ಈಗ ಸದ್ಯಕ್ಕೆ ಸರೆಂಡರ್ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಬೆಳಗಾವಿ ಗಡಿಯಲ್ಲಿ 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ಈ ಬಿಲ್ಡರ್ ಕಿಶೋರ್ ಸಾವ್ಲಾ ಸರೆಂಡರ್ ಆಗಿದ್ದಾರೆ. ಹಣದ ಮಾಲೀಕ ಈತ ಅಂತ ಹೇಳಲಾಗ್ತಾ ಇರುವಂತಹ ಪ್ರಮುಖ ಆರೋಪಿ ಈತ. ಎಸ್ಐಟಿ ಅಧಿಕಾರಿಗಳ ಮುಂದೆ ಕಿಶೋರ್ ಶರಣಾಗತಿ. ನಿನ್ನೆ ಸಂಜೆ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮಹಾರಾಷ್ಟ್ರದ ಗೋಠಿ ಠಾಣೆಗೆ ಬಂದು ಶರಣಾಗತಿಯಾಗಿದ್ದಾರೆ. ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಸಂದೀಪ್ ನನ್ನ ಕಿಡ್ನಾಪ್ ಮಾಡಿದ್ರು ಅನ್ನುವಂಥ ಆರೋಪ ಈತನ ಮೇಲೆ ಇರೋದು. ಅದರ ಜೊತೆಯಲ್ಲಿ ಈ 400 ಕೋಟಿಯೂ ಕೂಡ ಈತನಿಗೆ ಸೇರಿದ್ದು ಅನ್ನುವಂಥದ್ದನ್ನ ಈಗಾಗಲೇ ಸಂದೀಪ್ ಕೂಡ ದೂರಲ್ಲಿ ಹೇಳಿರೋದ್ರಿಂದ ಈತನ ಬಗ್ಗೆ ಸಾಕಷ್ಟು ಅನುಮಾನಗಳಿದ್ವು. ಈಗ ಸದ್ಯಕ್ಕೆ ಸರೆಂಡರ್ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಬೆಳಗಾವಿ ಗಡಿಯಲ್ಲಿ 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ಈ ಬಿಲ್ಡರ್ ಕಿಶೋರ್ ಸಾವ್ಲಾ ಸರೆಂಡರ್ ಆಗಿದ್ದಾರೆ. ಹಣದ ಮಾಲೀಕ ಈತ ಅಂತ ಹೇಳಲಾಗ್ತಾ ಇರುವಂತಹ ಪ್ರಮುಖ ಆರೋಪಿ ಈತ. ಎಸ್ಐಟಿ ಅಧಿಕಾರಿಗಳ ಮುಂದೆ ಕಿಶೋರ್ ಶರಣಾಗತಿ. ನಿನ್ನೆ ಸಂಜೆ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮಹಾರಾಷ್ಟ್ರದ ಗೋಠಿ ಠಾಣೆಗೆ ಬಂದು ಶರಣಾಗತಿಯಾಗಿದ್ದಾರೆ. ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಸಂದೀಪ್ ನನ್ನ ಕಿಡ್ನಾಪ್ ಮಾಡಿದ್ರು ಅನ್ನುವಂಥ ಆರೋಪ ಈತನ ಮೇಲೆ ಇರೋದು. ಅದರ ಜೊತೆಯಲ್ಲಿ ಈ 400 ಕೋಟಿಯೂ ಕೂಡ ಈತನಿಗೆ ಸೇರಿದ್ದು ಅನ್ನುವಂಥದ್ದನ್ನ ಈಗಾಗಲೇ ಸಂದೀಪ್ ಕೂಡ ದೂರಲ್ಲಿ ಹೇಳಿರೋದ್ರಿಂದ ಈತನ ಬಗ್ಗೆ ಸಾಕಷ್ಟು ಅನುಮಾನಗಳಿದ್ವು. ಈಗ ಸದ್ಯಕ್ಕೆ ಸರೆಂಡರ್ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಬೆಳಗಾವಿ ಗಡಿಯಲ್ಲಿ 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ಈ ಬಿಲ್ಡರ್ ಕಿಶೋರ್ ಸಾವ್ಲಾ ಸರೆಂಡರ್ ಆಗಿದ್ದಾರೆ. ಹಣದ ಮಾಲೀಕ ಈತ ಅಂತ ಹೇಳಲಾಗ್ತಾ ಇರುವಂತಹ ಪ್ರಮುಖ ಆರೋಪಿ ಈತ. ಎಸ್ಐಟಿ ಅಧಿಕಾರಿಗಳ ಮುಂದೆ ಕಿಶೋರ್ ಶರಣಾಗತಿ. ನಿನ್ನೆ ಸಂಜೆ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮಹಾರಾಷ್ಟ್ರದ ಗೋಠಿ ಠಾಣೆಗೆ ಬಂದು ಶರಣಾಗತಿಯಾಗಿದ್ದಾರೆ. ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಸಂದೀಪ್ ನನ್ನ ಕಿಡ್ನಾಪ್ ಮಾಡಿದ್ರು ಅನ್ನುವಂಥ ಆರೋಪ ಈತನ ಮೇಲೆ ಇರೋದು. ಅದರ ಜೊತೆಯಲ್ಲಿ ಈ 400 ಕೋಟಿಯೂ ಕೂಡ ಈತನಿಗೆ ಸೇರಿದ್ದು ಅನ್ನುವಂಥದ್ದನ್ನ ಈಗಾಗಲೇ ಸಂದೀಪ್ ಕೂಡ ದೂರಲ್ಲಿ ಹೇಳಿರೋದ್ರಿಂದ ಈತನ ಬಗ್ಗೆ ಸಾಕಷ್ಟು ಅನುಮಾನಗಳಿದ್ವು. ಈಗ ಸದ್ಯಕ್ಕೆ ಸರೆಂಡರ್ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಬೆಳಗಾವಿ ಗಡಿಯಲ್ಲಿ 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ಈ ಬಿಲ್ಡರ್ ಕಿಶೋರ್ ಸಾವ್ಲಾ ಸರೆಂಡರ್ ಆಗಿದ್ದಾರೆ. ಹಣದ ಮಾಲೀಕ ಈತ ಅಂತ ಹೇಳಲಾಗ್ತಾ ಇರುವಂತಹ ಪ್ರಮುಖ ಆರೋಪಿ ಈತ. ಎಸ್ಐಟಿ ಅಧಿಕಾರಿಗಳ ಮುಂದೆ ಕಿಶೋರ್ ಶರಣಾಗತಿ. ನಿನ್ನೆ ಸಂಜೆ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮಹಾರಾಷ್ಟ್ರದ ಗೋಠಿ ಠಾಣೆಗೆ ಬಂದು ಶರಣಾಗತಿಯಾಗಿದ್ದಾರೆ. ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಸಂದೀಪ್ ನನ್ನ ಕಿಡ್ನಾಪ್ ಮಾಡಿದ್ರು
ಅನ್ನುವಂಥ ಆರೋಪ ಈತನ ಮೇಲೆ ಇರೋದು. ಅದರ ಜೊತೆಯಲ್ಲಿ ಈ 400 ಕೋಟಿಯೂ ಕೂಡ ಈತನಿಗೆ ಸೇರಿದ್ದು ಅನ್ನುವಂಥದ್ದನ್ನ ಈಗಾಗಲೇ ಸಂದೀಪ್ ಕೂಡ ದೂರಲ್ಲಿ ಹೇಳಿರೋದ್ರಿಂದ ಈತನ ಬಗ್ಗೆ ಸಾಕಷ್ಟು ಅನುಮಾನಗಳಿದ್ವು. ಈಗ ಸದ್ಯಕ್ಕೆ ಸರೆಂಡರ್ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಬೆಳಗಾವಿ ಗಡಿಯಲ್ಲಿ 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ಈ ಬಿಲ್ಡರ್ ಕಿಶೋರ್ ಸಾವ್ಲಾ ಸರೆಂಡರ್ ಆಗಿದ್ದಾರೆ. ಹಣದ ಮಾಲೀಕ ಈತ ಅಂತ ಹೇಳಲಾಗ್ತಾ ಇರುವಂತಹ ಪ್ರಮುಖ ಆರೋಪಿ ಈತ. ಎಸ್ಐಟಿ ಅಧಿಕಾರಿಗಳ ಮುಂದೆ ಕಿಶೋರ್ ಶರಣಾಗತಿ. ನಿನ್ನೆ ಸಂಜೆ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮಹಾರಾಷ್ಟ್ರದ ಗೋಠಿ ಠಾಣೆಗೆ ಬಂದು ಶರಣಾಗತಿಯಾಗಿದ್ದಾರೆ. ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಸಂದೀಪ್ ನನ್ನ ಕಿಡ್ನಾಪ್ ಮಾಡಿದ್ರು ಅನ್ನುವಂಥ ಆರೋಪ ಈತನ ಮೇಲೆ ಇರೋದು. ಅದರ ಜೊತೆಯಲ್ಲಿ ಈ 400 ಕೋಟಿಯೂ ಕೂಡ ಈತನಿಗೆ ಸೇರಿದ್ದು ಅನ್ನುವಂಥದ್ದನ್ನ ಈಗಾಗಲೇ ಸಂದೀಪ್ ಕೂಡ ದೂರಲ್ಲಿ ಹೇಳಿರೋದ್ರಿಂದ ಈತನ ಬಗ್ಗೆ ಸಾಕಷ್ಟು ಅನುಮಾನಗಳಿದ್ವು. ಈಗ ಸದ್ಯಕ್ಕೆ ಸರೆಂಡರ್ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಪಡೆದಿದ್ದಾರೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮಹಾರಾಷ್ಟ್ರದ ಗೋಠಿ ಠಾಣೆಗೆ ಬಂದು ಶರಣಾಗತಿಯಾಗಿದ್ದಾರೆ. ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಸಂದೀಪ್ ನನ್ನ ಕಿಡ್ನಾಪ್ ಮಾಡಿದ್ರು ಅನ್ನುವಂಥ ಆರೋಪ ಈತನ ಮೇಲೆ ಇರೋದು. ಅದರ ಜೊತೆಯಲ್ಲಿ ಈ 400 ಕೋಟಿಯೂ ಕೂಡ ಈತನಿಗೆ ಸೇರಿದ್ದು ಅನ್ನುವಂಥದ್ದನ್ನ ಈಗಾಗಲೇ ಸಂದೀಪ್ ಕೂಡ ದೂರಲ್ಲಿ ಹೇಳಿರೋದ್ರಿಂದ ಈತನ ಬಗ್ಗೆ ಸಾಕಷ್ಟು ಅನುಮಾನಗಳಿದ್ವು. ಈಗ ಸದ್ಯಕ್ಕೆ ಸರೆಂಡರ್ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಬೆಳಗಾವಿ ಗಡಿಯಲ್ಲಿ 400 ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ಈ ಬಿಲ್ಡರ್ ಕಿಶೋರ್ ಸಾವ್ಲಾ ಸರೆಂಡರ್ ಆಗಿದ್ದಾರೆ. ಹಣದ ಮಾಲೀಕ ಈತ ಅಂತ ಹೇಳಲಾಗ್ತಾ ಇರುವಂತಹ ಪ್ರಮುಖ ಆರೋಪಿ ಈತ. ಎಸ್ಐಟಿ ಅಧಿಕಾರಿಗಳ ಮುಂದೆ ಕಿಶೋರ್ ಶರಣಾಗತಿ. ನಿನ್ನೆ ಸಂಜೆ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮಹಾರಾಷ್ಟ್ರದ ಗೋಠಿ ಠಾಣೆಗೆ ಬಂದು ಶರಣಾಗತಿಯಾಗಿದ್ದಾರೆ. ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಸಂದೀಪ್ ನನ್ನ ಕಿಡ್ನಾಪ್ ಮಾಡಿದ್ರು ಅನ್ನುವಂಥ ಆರೋಪ ಈತನ ಮೇಲೆ ಇರೋದು. ಅದರ ಜೊತೆಯಲ್ಲಿ ಈ 400 ಕೋಟಿಯೂ ಕೂಡ ಈತನಿಗೆ ಸೇರಿದ್ದು ಅನ್ನುವಂಥದ್ದನ್ನ ಈಗಾಗಲೇ ಸಂದೀಪ್ ಕೂಡ ದೂರಲ್ಲಿ ಹೇಳಿರೋದ್ರಿಂದ ಈತನ ಬಗ್ಗೆ ಸಾಕಷ್ಟು ಅನುಮಾನಗಳಿದ್ವು. ಈಗ ಸದ್ಯಕ್ಕೆ ಸರೆಂಡರ್ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಇದೆ.